ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ತ್ರಿಲೋಕ್ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಸ್ನೇಹಿತರೆ, ಇವತ್ತು ಡೇಟ್ ಬಂದು 29th ಮಾರ್ಚ್ 8:45 ಆಗ್ತಾ ಇದೆ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇದೆಯಂತೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಅಲ್ಲಿ ತನಕ ಜೊತೆಗಿರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಸ್ನೇಹಿತರೆ, ರೆಡಿ ಆಗಿದ್ದೀನಿ. ಈಗ ಟೈಮ್ ಬಂದು 8:57 ಆಗಿದೆ. ಅರೌಂಡ್ 9 ಗಂಟೆ ಆಗ್ತಾ ಇದೆ. ಇಟ್ ಈಸ್ ಅನದರ್ 15 to 20 ಮಿನಿಟ್ಸ್ ಡ್ರೈವ್. ಈಗ ನಾನು ನನ್ನ ರಾಣಿನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಜೊತೆಗಿರಿ. One eternity later. ಓಕೆ ಸ್ನೇಹಿತರೆ, ಸೊ ನಾವು ಈಗ ಸೋಮನಕೊಪ್ಪದಲ್ಲಿದ್ದೀವಿ. ಸೊ ನನ್ನ ಮಗನ ಸ್ಕೂಲು ಅಂತ ಹೇಳ್ತಾ ಇದ್ನಲ್ಲ, ಇಟ್ ಈಸ್ ಮನಸ ಇಂಟರ್ನ್ಯಾಷನಲ್ ಸ್ಕೂಲ್, ಸೋಮನಕೊಪ್ಪ, ಶಿವಮೊಗ್ಗ. ಇಲ್ಲಿ ನಾನು ಸ್ಪೋರ್ಟ್ಸ್ ಡೇಗೆ ಬಂದಿದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ. ಎಲ್ಲ ರೆಡಿ ಆಗ್ತಾ ಇದೆ. ಸೊ ದಿಸ್ ಇಸ್ ಮನಸ ಇಂಟರ್ನ್ಯಾಷನಲ್ ಸ್ಕೂಲ್, ಶಿವಮೊಗ್ಗ. ಸ್ವಲ್ಪ ಕ್ಲೌಡಿ ಇದೆ, ಮಳೆನೂ ಬೀಳ್ತಾ ಇದೆ. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಪ್ರಿಪ್ರೇಷನ್ ಆಗ್ತಾ ಇದೆ. ರಾಣಿ ನಿಂತಿದ್ದಾಳಲ್ಲಿ. ಸೊ ಬನ್ನಿ, ಸ್ಪೋರ್ಟ್ಸ್ ಡೇ ಯಾವ ರೀತಿ ನಡೆಯುತ್ತೆ ಅಂತ ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ಜೊತೆಗಿರಿ. ಎಂಜಾಯ್ ದ ವ್ಯೂ.
ಸ್ನೇಹಿತರೆ, ಸೊ ನೋಡೋದ್ರಲ್ಲ, ಮಾನಸ ಇಂಟರ್ನ್ಯಾಷನಲ್ ICSE ಸ್ಕೂಲ್ ಶಿವಮೊಗ್ಗ ಸೋಮನಕೊಪ್ಪದಲ್ಲಿ ಬರುತ್ತೆ. ಅಲ್ಲಿ ದಟ್ ಈಸ್ ವೇರ್ ಮೈ ಸನ್ ಇಸ್ ಸ್ಟಡಿ. ಅಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇತ್ತು. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಅಟೆಂಡಿಂಗ್. ಸೊ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಸ್ಪೋರ್ಟಿವ್ನೆಸ್ ಇತ್ತು. ಪೇರೆಂಟ್ಸ್ ಎಲ್ಲ ಇಷ್ಟು ಸ್ಪೋರ್ಟಿವ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಸೇಯಿಂಗ್ ದಿಸ್. ಚೆನ್ನಾಗಿತ್ತು. ಆ್ಯಂಡ್ ಎನಿಬಡಿ ಇನ್ ಆ್ಯಂಡ್ ಅರೌಂಡ್ ಶಿವಮೊಗ್ಗ ಇದ್ದರೆ ಆ್ಯಂಡ್ ಲುಕಿಂಗ್ ಫಾರ್ ICSE ಸ್ಕೂಲ್, ಐ ವುಡ್ ರೆಕಮೆಂಡ್ ದಿಸ್ ಸ್ಕೂಲ್ ಫಾರ್ ಯುವರ್ ಕಿಡ್ಸ್. ಕಂಪ್ಲೀಟ್ ICSE ಸಿಲೆಬಸ್ ಇರುತ್ತೆ. ಚೆಕ್ಔಟ್ ಮಾಡಿ. ಅವ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಲೊಕೇಶನ್ ಲಿಂಕ್ ಆಗಿರ್ಬೋದು ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ. ಒನ್ ಮೋರ್ ಥಿಂಗ್ ಹೇಳಬೇಕು ಅಂತಂದರೆ, whenever you get opportunity to showcase your sports talent, don't let it go. ಸೊ ನೀವು ಅದನ್ನು ಆದಷ್ಟು ಸ್ಪೋರ್ಟ್ಸಲ್ಲಿ ನೀವು ಇನ್ವಾಲ್ವ್ ಆದಷ್ಟು ನಿಮ್ಮ ಹೆಲ್ತ್ಗೆ ಒಳ್ಳೆಯದು. ಯಾಕಂತಂದರೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಆಮೇಲೆ ನಿಮ್ಮ ಫಿಸಿಕ್ ಆಗಿರ್ಬೋದು ಆ್ಯಂಡ್ ನಿಮ್ಮ ರೊಟೀನ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಇವೆಲ್ಲನೂ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇಫ್ ಎನಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ಸ್ ಯು ಆ್ಯಂಡ್ ಯು ಕ್ಯಾನ್ ಅಟೆಂಡ್ ದಟ್, ಐ ವುಡ್ ಕಂಪ್ಲೀಟ್ಲಿ ರೆಕಮೆಂಡ್ ಸ್ಟಾರ್ಟಿಂಗ್ ಒನ್ ಆಫ್ ದ ಸ್ಪೋರ್ಟ್ಸ್. ಆ್ಯಂಡ್ ಎಲ್ಲ ಫೀಲ್ಡಲ್ಲೂ ಒಂದೊಂದು ಸ್ಕಿಲ್ ಗೊತ್ತಿದ್ದರೆ ಫ್ಯೂಚರಲ್ಲಿ ನಿಮಗೆ ತುಂಬಾ ಒಳ್ಳೆಯದು. ಸೊ ಈಗ ಅರೌಂಡ್ ಟೈಮ್ ಬಂದು 7:25 ಆಗ್ತಾಯಿದೆ. ಕಂಪ್ಲೀಟ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ಕಂಪ್ಲೀಟಾಗಿ ಎಲ್ಲ ಆಯಿತು. ಆ್ಯಂಡ್ ಅಪ್ರಿಸಿಯೇಷನ್ನು ಕೊಟ್ಟರು. ಎಲ್ಲದ್ರದ್ದು ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಫೋಟೋಸು ತೆಗೆದಿದ್ದೀನಿ. ಮಧ್ಯ ಫೋಟೋಸು ಹಾಕಿರ್ತೀನಿ, ನೋಡಿದ್ದೀರಾ ನೀವು. ದಿಸ್ ಈಸ್ ದ ಎನ್ಕರೇಜ್ಮೆಂಟ್ ಫ್ರಮ್ ದ ಸ್ಕೂಲ್, ಫ್ರಮ್ ದ ಪೇರೆಂಟ್ಸ್ ಆ್ಯಂಡ್ ಫ್ರಮ್ ದ ಕಿಡ್ಸ್. ಯಾರ್ಯಾರೆಲ್ಲ ಪೇರೆಂಟ್ಸ್ ಜೊತೆ ಬಂದಿದ್ದರು, ದೇ ಸಪೋರ್ಟೆಡ್, ಎನ್ಕರೇಜ್ಡ್, ಚೇರ್ಡ್ ದೇರ್ ಪೇರೆಂಟ್ಸ್. ಸೊ ಈ ಆಪರ್ಚುನಿಟಿನಲ್ಲಿ ಯು ವಿಲ್ ಗೆಟ್ ಎನ್ ಆಪರ್ಚುನಿಟಿ ದ್ಯಾಟ್ ಯು ಕ್ಯಾನ್ ಮೇಕ್ ಯೋರ್ ಕಿಡ್ಸ್ ಲುಕ್ ಅಪ್ ಟು ಯು. ಸೊ ಅದು ಚೆನ್ನಾಗಿರುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ.